ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಗಲೇ ಮಾರ್ನಿಂಗು ಏನಂತ ಹೇಳಿದ್ರೆ, ಮಾರ್ನಿಂಗ್ ಆಲ್ರೆಡಿ ನಾನು ಬಾಕ್ಲಿಗೆ ರಂಗೋಲಿ ಹಾಕಿದ್ದಾಗಿದೆ. ಅದಷ್ಟೇ ಅಲ್ಲದೆ ತಿಂಡಿ ಕೂಡ ಮಾಡಿದ್ದೀನಿ. ಪುಳಿಯೋಗರೆ ಮಾಡಿ ರೆಡಿ ಆಗಿದೆ. ಹಾಗೆ ಜೀವಿತ್ ಕೂಡ ಟಿಫನ್ ಎಲ್ಲ ಹಾಕ್ಕೊಟ್ಟಿದ್ದಾಯಿತು. ಅವನು ಸ್ಕೂಲಿಗೆ ಹೊರಡಬೇಕು ಅಂತ ಹೇಳಿ. ಚಿಂಟು ಕೂಡ ರೆಡಿ ಆಗಿದ್ದಾಳೆ. ಅವಳನ್ನ ಬಿಟ್ಟು ಬರಲಿಕ್ಕೆ ಅವ್ರ ಅಪ್ಪಾಜಿ ಕರ್ಕೊಂಡು ಹೋಗ್ಬೇಕು ಇವಾಗ. ಸೊ ಅವಳು ಟಿಫನ್ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಾನು ಈ ಸೋಫಾ ಕವರ್ದೆಲ್ಲ ಒದ್ರಿ ಆರಿಸ್ಬಿಡೋಣ, ಆಮೇಲೆ ಹಿಂದೆಯಿಂದನೇ ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಸೋಫಾ ಕವರೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಂಟುಗೆ ಎಕ್ಸಾಮ್ ಇರೋದ್ರಿಂದ ಅವಳು ಸ್ವಲ್ಪ ಲೇಟಾಗಿ ಹೋಗ್ತಾಳೆ. ಇಲ್ಲ ಅಂತ ಹೇಳಿದರೆ ಬೇಗನೆ ಒಂದು 7:30ಗೆಲ್ಲ ಹೊರಟ್ಬಿಟ್ಟಿರ್ತಾಯಿದ್ಲು. ಅವರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹಾಗಾಗಿ ಅವಳು ಸ್ವಲ್ಪ ಲೇಟಾಗಿ ಹೋಗ್ತಿರೋದ್ರಿಂದ ನಾನು ಟಿಫನ್ ಕೆಲಸ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚಿಡೋದಿತ್ತು. ನಿನ್ನೆ ಎತ್ತಿಟ್ಟು ಹಾಗೆ ಸೋಫಾ ಚೇರ್ ಮೇಲೆ ಹಾಕಿದ್ದೆ. ನೈಟ್ ನಾನು ಮಡ್ಚಲಿಕ್ಕೆ ಹೋಗಿರಲಿಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ನಲ್ಲ ಅಂತ ಹೇಳಿಬಿಟ್ಟು ಆವಾಗಲೇ ಬಟ್ಟೆ ಕೂಡ ಮಡ್ಚ್ಕೊಂಬಿಡೋಣ ಅಂತ ಹೇಳಿ ಮಡ್ಚಿಡ್ತಾ ಇದ್ದೀನಿ. ಹಾಗೆ ಇವತ್ತೇನಂತ ಹೇಳಿದರೆ, ಸ್ವಲ್ಪ ಸ್ಯಾರೀಸ್ ಎಲ್ಲ ಡಿಸ್ಪ್ಯಾಚ್ ಮಾಡೋದು ಕೂಡ ಇದೆ. ಸೊ ಅದೆಲ್ಲ ಇನ್ನೂ ಪೆಂಡಿಂಗಲ್ಲಿತ್ತು. ನನಗೆ ಮನೆ ಕೆಲಸ ಎಲ್ಲ ಮುಗಿಸ್ಲಿಕ್ಕೆ ಸ್ಟವರ್ ಅಂತ ಹೇಳಿಬಿಟ್ಟು ಇಟ್ಕೊಂಡು ಆ ಸ್ಟವರಲ್ಲಿ ಮುಗಿಸ್ಕೊಳ್ಳೋಣ, ಆಮೇಲೆ ಅದ್ರ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನೂ ಡಿಸ್ಪ್ಯಾಚ್ ಆಗಿಲ್ಲ. ಸ್ಯಾರಿ ಎಲ್ಲ ಡಿಸ್ಪ್ಯಾಚ್ ಮಾಡಬೇಕು. ನನ್ನ ಕೆಲಸಗಳೆಲ್ಲ ಮುಗಿಸಿ ಸ್ವಲ್ಪ ಫ್ರೀ ಆದಮೇಲೆ ಹಾಗೆ ಅದು ಕೂಡ ಡಿಸ್ಪ್ಯಾಚ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಅದಷ್ಟು ಪಾರ್ಸಲ್ ಆಲ್ರೆಡಿ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟಿರೋದು. ನೆನ್ನೆ ನೈಟ್ ಎಲ್ಲ ಪ್ಯಾಕ್ ಮಾಡಿದ್ದು. ಹಾಗೆ ಇವಾಗ ಮನೆ ಸ್ವಲ್ಪ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಸಂಡೇ ಏನಂತ ಹೇಳಿದ್ರೆ ಆಲ್ಮೋಸ್ಟು ಅಂದರೆ ಫುಲ್ಲು ಮನೆಯೆಲ್ಲ ಕೆಲಸ ಅಷ್ಟು ಮಾಡಿರ್ಲಿಕ್ಕೆ ಹೋಗಿರಲ್ಲ. ಎಲ್ಲರೂ ಮನೇಲೇ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿರ್ತೀವಿ. ತೀರಾ ಇದು ಮಾಡ್ಕೊಳ್ಳೋದಕ್ಕೆ ಹೋಗಿರಲ್ಲ. ಜಾಸ್ತಿ ಕೆಲಸ ಎಲ್ಲ ಏನಿದ್ರೂ ಇನ್ನು ಮಂಡೇ ಪ್ರತಿಯೊಂದು ವಾರ ಇರೋದ್ರಿಂದ ಅವತ್ತಿನ ದಿನ ಮನೆಯೆಲ್ಲ ಒರೆಸಿ ನೀಟಾಗಿ ಪೂಜೆ ಎಲ್ಲ ಮಾಡಬೇಕಿರುತ್ತೆ. ಸೊ ನಮಗೆ ಪೆಂಡಿಂಗ್ ಇರುತ್ತೆ ಅದು ಕೆಲಸಗಳೆಲ್ಲ. ಎಷ್ಟೊಂದು ಸಂಡೇದು ಬ್ಯಾಲೆನ್ಸ್ ಏನೇನು ಕೆಲಸಗಳಿದೆ ಅದೆಲ್ಲ ನಾವು ಮಂಡೇ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಜೊತೆಗೆ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಯೂಶ್ವಲಿ ಸೋಮವಾರದ್ದು ಪೂಜೆ ಎಲ್ಲ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ. ಇನ್ನು ಬೇರೆ ಕೆಲಸಗಳಿದೆ. ಸ್ವಲ್ಪ ಹಾಗೆ ಹೊರಕ್ಕೂ ಹೋಗಬೇಕಿತ್ತು. ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಆದಷ್ಟು ಬೇಗ ಮುಗಿಸು ಅಂತ ಹಸ್ಬೆಂಡ್ ಕೂಡ ಹೇಳ್ತಿದ್ದಾರೆ, ಬೇಗ ಮುಗಿಸು ಅಂತ ಹೇಳಿಬಿಟ್ಟು. ಸೊ ನಾನು ಹಾಗಾಗಿ ಬೇಗ ಮುಗಿಸ್ಬಿಡೋಣ ಅಂತ ಹೇಳಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡ್ತಾಯಿದ್ದೀನಿ. ನಾನು ಕೂಡ ಟೈಮ್ ನೋಡಿಕೊಂಡು ಇಷ್ಟು ಅವರಲ್ಲಿ ಇಷ್ಟು ಕೆಲಸ ಆಗಿಬಿಡ್ಬೇಕು ಅಂತ ಒಂದು ಅಂದಾಜು ಇಟ್ಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ. ಫಸ್ಟ್ ಕಸ ಗುಡಿಸಿ ಒರೆಸ್ಬಿಡೋಣ, ಆಮೇಲೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ನಾನು ಕೂಡ ಹೇಳ್ತಾ ಇದ್ದೆ ಏನಂತ ಹೇಳಿದರೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮಾಡೋಕ್ಕಾಗಿರಲಿಲ್ಲ ಮಧ್ಯದಲ್ಲಿ ತುಂಬ ಅದು ಇದು ಅಂತ ಹೇಳಿಬಿಟ್ಟು. ಸೊ ಇನ್ಮೇಲಾದರೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ತುಂಬ ಜನ ಕೇಳ್ತಾಯಿದ್ರಿ, ಮಿಸ್ ಮಾಡ್ಕೊಳ್ತಾ ಇದ್ವಿ ವ್ಲಾಗ್ನ ಅಂತ ಹೇಳಿಬಿಟ್ಟು, ವಿಡಿಯೋ ಮಾಡಿ ಅಕ್ಕ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೆಲ್ಲ ಕಮೆಂಟ್ ಮಾಡಿದ್ರಿ. ಸೊ ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿಬಿಟ್ಟು ನನಗೆ. ಹಾಗಾಗಿ ನನ್ನ ವ್ಲಾಗ್ನ ಇನ್ನು ಕಂಟಿನ್ಯೂ ಮಾಡಬೇಕು, ಅಟ್ಲೀಸ್ಟ್ ಡ್ರಾಪ್ ಮಾಡಬಾರ್ದು ಮಧ್ಯದಲ್ಲಿ. ಇನ್ನು ಈಗ ಶುರು ಮಾಡಿದ್ದೀನಿ ಅಂತ ತುಂಬ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಮುಂಚೆ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಈಗಲೂ ವ್ಯೂವ್ಸ್ ಎಲ್ಲ ಮಾಡಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಬೇಕು. ಸೊ ಇವಾಗ ನಾನು ಕಸ ಗುಡಿಸಿ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಬಕೆಟ್ಗೆ ನೀರು ಹಾಕ್ಕೊಂಡು ಬಂದು ಮನೆಯೆಲ್ಲ ಒರೆಸ್ಕೊಂಡು ಬಿಡ್ತೀನಿ. ಇನ್ನು ಚಿಂಟುನ ಅವ್ರ ಅಪ್ಪಾಜಿ ಡ್ರಾಪ್ ಮಾಡೋದಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೊರಟಿದ್ದಾರೆ. ಸೊ ಅವರಿಗೂ ನಾನು ಇನ್ನೂ ತಿಂಡಿ ಹಾಕ್ಕೊಟ್ಟಿಲ್ಲ. ಸೊ ಅವಳನ್ನ ಬಿಟ್ಟು ಬಂದಮೇಲೆ ನಾನು ಒಟ್ಟಿಗೆ ಟಿಫನ್ ಮಾಡೋಣ ಇಬ್ಬರೂ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೆಲಸಗಳನ್ನ ಮುಗಿಸ್ತಾ ಇದ್ದೀನಿ. ಹಾಗೂ ಹೊರಗಡೆ ಬಂದ್ವಿ, ಲೇಟ್ ಆಗಿಬಿಟ್ಟಿತ್ತು. ನಮಗೆ ಒಂದು ಆಫೀಸ್ಗೆ ಹೋಗಬೇಕಿತ್ತು, ಇನ್ನೂ ಒಂದು ವರ್ಕ್ ಇತ್ತು ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ನನಗೆ ಕೊನೆಗೂ ಲೇಟ್ ಆಗೋಯ್ತು ಅಂತ ಹೇಳಿ ಟಿಫನ್ ಸರಿ ಮಾಡಿರಲಿಲ್ಲ. ಆಮೇಲೆ ಅಲ್ಲೇ ನನಗೆ ಹೊರಗಡೆನೇ ಒಂದು 12 o'clock ಆ ಥರ ಆಗೋಯ್ತು. ಸೊ ಹಾಗಾಗಿ ಏನಾದರೂ ಸ್ವಲ್ಪ ಲೈಟಾಗಿ ಇಲ್ಲೇ ತಿನ್ಕೊಳ್ಳೋಣ, ಇನ್ನು ಮನೆಗೆ ಹೋಗಿ
ನಾನು ಅಡುಗೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇಡ್ಲಿ ತಿಂದುಬಿಟ್ಟು ಅಲ್ಲಿ ಒಂದೆರಡು ಇಡ್ಲಿ ತಿಂದ್ವಿ ಹೋಟ್ಲಲ್ಲಿ. ಆಮೇಲೆ ಅದು ಮುಗಿಸ್ಕೊಂಡು ಹಾಗೆ ಮತ್ತೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ತಲೆ ನೋವ್ತಾಯಿತ್ತು, ಬಿಸಿಲು ಸಿಕ್ಕಾಬಟ್ಟೆ ಇದೆ, ಸೆಕೆ ಅಂದರೆ ಎಷ್ಟು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಇವಾಗ ಬೇಸಿಗೆ ಕಾಲನೇ ಶುರುವಾಗಿದೆ ಅಂತ ಅನ್ನಿಸ್ತಿದೆ, ಅಷ್ಟು ಸ್ಟಾರ್ಟ್ ಆಗಿತ್ತು. ಆಮೇಲೆ ಒಂದು 4 o'clock ಆ ಥರ ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಗೆದ್ಬಿಟ್ಟು ಒಂದು 4 o'clock ಆಗಿತ್ತು. ಅವಾಗ ಲೈಟಾಗಿ ಏನಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಯಿ ಚಟ್ನಿ ಮಾಡಿ ರೊಟ್ಟಿ ಹಾಕ್ತಾಯಿದ್ದೀನಿ, ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನಕ್ಕಂತ ಅಂದರೆ ಹೇಳಿದೆ ನಿಮಗೆ, ನಾನು ಮಧ್ಯಾಹ್ನ ಅಲ್ಲಿಂದ ಹೊರಗಡೆಯಿಂದ ಬರೋದು ಲೇಟ್ ಆಗೋಯಿತು, ಹಾಗಾಗಿ ನಾನು ಸಾಂಬಾರು ಕೂಡ ಮಾಡಲಿಕ್ಕಾಗಲಿಲ್ಲ. ಅಲ್ಲೇ ಹೊರಗಡೆನೇ ಸ್ವಲ್ಪ ಲೈಟಾಗಿ ಒಂದು 12 o'clock ಅಷ್ಟರಲ್ಲಿ ತಿಂತಿದ್ದರಿಂದ ಇನ್ನು ಬೇಗನೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ರೊಟ್ಟಿನಾದರೂ ಹಾಕ್ಕೊಳ್ಳೋಣ ಇಬ್ಬರು ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿ ಹಾಕ್ತಾಯಿದ್ದೀನಿ. ಹಾಗೆ ಚಿಂಟು ಜೀವ ಬರೋಷ್ಟರಲ್ಲಿ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ, ಅವ್ರಿಗೆ ಮಾಡಿಡೋಣ ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡ್ ಇವಾಗ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ನಾನು ಯೂಶ್ವಲಿ ಅದು ರೊಟ್ಟಿ ಹಿಟ್ಟು ಕಲಿಸ್ಬಿಟ್ಟು ತಟ್ಬಿಟ್ಟು ಹಾಕ್ತಾಯಿದ್ದೆ. ಇವತ್ತು ನಾನು ಅಲ್ಲೇ ಮೇಲೆ ಹಾಗೆ ಬಲಿತಾ ಇದ್ದೀನಿ. ಅದು ಆ್ಯಕ್ಚುಲಿ ಕ್ಯಾಮ್ರಾ ಎಫೆಕ್ಟಿಂದ, ಅಂದರೆ ಹೀಗೆ ಆಪೋಸಿಟ್ ಇಟ್ಟಿರೋದ್ರಿಂದ ಅದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಿದೆ ಅಷ್ಟೇ. ಅರ್ಜೆಂಟಿಗೆ ಸಾಂಬಾರೆಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ ಇವಾಗ ಮಧ್ಯಾಹ್ನದ ಊಟಕ್ಕೆ. ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಅಲ್ಲೆಲ್ಲ ಟಿಫನ್ ತಿಂದು ಸ್ವಲ್ಪ ಲೇಟಾಗೇ ತಿಂದಿದ್ವಿ, ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು ಇವಾಗ ಆಗ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಸಿಟಿಗೆ ಹೋಗಿದ್ವ, ತುಂಬ ಬಿಸಿಲು ಅಂದರೆ ಬಿಸಿಲು, ಸ್ವಲ್ಪ ಸುತ್ತಾಡಿ ತಲೆಲ್ಲ ನೋವು ಬಂದಿತ್ತು. ಆಲ್ಮೋಸ್ಟ್ ಬೇಸಿಗೆನೇ ಶುರುವಾಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಬಿಸಿಲು ಬರ್ತಾಯಿದೆ, ಸಿಕ್ಕಾಪಟ್ಟೆ ಬಿಸಿಲು. ಬೇಸಿಗೆ ಏನಂತ ಹೇಳಿದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಹೊರಗಡೆ ಅಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ ಇವಾಗ. ಆವಾಗಲೇ ಫ್ರೆಂಡ್ಸ್ ಹೇಳಿದಾಗೆ ನಾನು ಸ್ವಲ್ಪ ಸ್ಯಾರೀಸ್ ಎಲ್ಲ ಡಿಸ್ಪ್ಯಾಚ್ ಮಾಡೋದಿದೆ ಅಂತ ಹೇಳಿದೆ ಅಲ್ವಾ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಇವತ್ತು ಅಡುಗೆ ಮಾಡಬೇಕು. ಈವ್ನಿಂಗ್ ಮಧ್ಯಾಹ್ನ ನಾನೇನು ಸಾಂಬಾರು ಮಾಡಿರಲಿಲ್ಲ, ಸೊ ಇವಾಗ ಮೊಳಕೆ ಕಾಳಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೀವ ಬರ್ತಾನೆ, ಅವನಿಗೆ ಸಾಯಂಕಾಲ ಬಂದ ತಕ್ಷಣ ಲೇಟ್ ಆಗುತ್ತೆ ಬರೋದು, ಒಂದು 6 o'clock ಆಗುತ್ತೆ. ಸೊ ಲೇಟ್ ಆಗಿಬಿಟ್ಟಿರುತ್ತೆ. ಮಧ್ಯಾಹ್ನ ಒಂದು 12:45 ಊಟ ಮಾಡಿರ್ತಾರೆ. ಸೊ ಹಾಗಾಗಿ ಬಂದ ತಕ್ಷಣ ಅವನು ಊಟ ಕೇಳ್ತಾನೆ. ಹಾಗಾಗಿ ನಾನು ಅಷ್ಟರಲ್ಲಿ ಇನ್ನೂ ಸಾಂಬಾರು ಮಾಡಿರಲಿಲ್ವಲ್ಲ, ಹಾಗಾಗಿ ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಏನಂತ ಹೇಳಿದ್ರೆ ಮೊಳಕೆ ಕಟ್ಟಿದ್ದೆ ನಾನು ನಿನ್ನೆ ಮಾಡಲಿಕ್ಕೆ. ಅದು ಮೊಳಕೆ ಕಟ್ಟಿರೋದು ಕಾಳುಗಳಿತ್ತು, ಬಟ್ ನಿನ್ನೆ ಅದರದ್ದು ಸಾಂಬಾರು ಮಾಡಿರಲಿಲ್ಲ, ಬೇರೆ ಮಾಡಿದೆ. ಹಾಗಾಗಿ ಇವಾಗ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದುಕೊಂಡಿದ್ದೀನಿ. ಆಲ್ರೆಡಿ ತೆಂಗಿನಕಾಯಿ ಎಲ್ಲ ತುರಿದಿದ್ದಾಗಿದೆ, ಎಲ್ಲ ಇದೆ. ಇವಾಗ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಅಡುಗೆ ಎಲ್ಲ ಮಾಡಿದಾಯಿತು, ಅದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಮಕ್ಕಳು ಓದ್ಕೊಳ್ತಿದ್ದಾರೆ, ಅವ್ರ ಪಾಡಿಗೆ ಅವ್ರು ಸೈಲೆಂಟ್ ಆಗಿದೆ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ನಾನು ಮೊನ್ನೆ ಮದುವೆಗೆ ಹೋಗಿದ್ದೆ ಅಲ್ವ, ಸೊ ಆವಾಗ ಒಂದು ಇಯರಿಂಗ್ನ ವೇರ್ ಮಾಡಿದ್ದೆ. ನೀವು ಕೇಳ್ತಾ ಇದ್ರಿ ಅದು ಇಯರಿಂಗ್ ಡಿಸೈನ್ ತೋರಿಸಿ ಅಕ್ಕ ನಿಮ್ಮದು ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗಿಯೂ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಏನಕ್ಕಂತ ಹೇಳಿದ್ರೆ ಡಿಸೈನ್ ಚೆನ್ನಾಗಿದೆ ತೋರಿಸಿ ಅದನ್ನು ಅಂತ ಹೇಳಿಬಿಟ್ಟು. ಸೊ ಇವತ್ತು ಅದನ್ನು ನೀಟಾಗಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ, ಅದು ಹೇಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ನಮ್ಮ ಸೌರ ಕಲೆಕ್ಷನಲ್ಲಿ ಹೊಸ ಸ್ಯಾರಿ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ ಸ್ಯಾರಿ ಅಂತೂ. ನಾನಂತೂ ಆಲ್ರೆಡಿ ಸ್ಟಿಚ್ ಮಾಡಿಸ್ಕೊಂಡೇ ಬಿಟ್ಟಿದ್ದೀನಿ ಬ್ಲೌಸ್ನ. ಸೊ ಅದು ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿದೆ ಸ್ಯಾರಿ, ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗಿದೆ. ಎಷ್ಟು ಸಾಫ್ಟ್ ಅಂದರೆ ಕೆಲವೊಂದು ಸಲ ನಿಜವಾಗ್ಲೂ ಹೇಳಬೇಕಂದ್ರೆ ಸ್ಯಾರಿ ವೇರ್ ಮಾಡೋದಕ್ಕೆ ಬೇಜಾರು ಅಂತ ಅನಿಸ್ತಿರ್ತೀವಿ. ಏನಕ್ಕೆ ಅಂತ ಅಂದರೆ ಅದರಲ್ಲಂತೂ ಸೂಪರಾಗಿ ಕಾಣಿಸ್ತೀವಿ ನಾವು ಸ್ಯಾರಿ ಹಾಕ್ಕೊಂಡ್ರೆ, ಅದಕ್ಕೆ ಸಖತ್ ಇಷ್ಟ ಆಗುತ್ತೆ ಹಾಕೋಬೇಕು ಅಂತ. ಬಟ್ ಕೆಲವೊಂದು ಸ್ಯಾರಿ ಹೆವಿ ಅನ್ನಿಸ್ತಿರುತ್ತೆ, ತುಂಬ ವೆಯ್ಟ್ ಇದ್ದರೆ ಹಾಕ್ಕೊಳ್ಳೋದಕ್ಕಾಗಲ್ಲ, ಕಷ್ಟ ಅಂತ ಅನ್ನಿಸ್ತಿರುತ್ತೆ, ಕಂಫರ್ಟಬಲ್ ಆಗಿ ಓಡಾಡೋಕ್ಕಾಗ್ತಿರಲ್ಲ, ಏನಾದರೂ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಅಭ್ಯಾಸ ಇರಲ್ವಲ್ಲ. ಹಾಗಾಗಿ
ಬಟ್ ಈ ಸ್ಯಾರಿ ಅಂತೂ ಸೀರಿಯಸ್ಲಿ ಎಷ್ಟು ಆರಾಮಾಗಿ ಎಷ್ಟು ಫ್ರೀಯಾಗಿ ಇರುತ್ತೆ ಅಂತ ಅಂದರೆ ಅಷ್ಟು ಫ್ರೀ ಆಗಿದೆ. ಹಾಗೆ ಕ್ಲಾತ್ ಕೂಡ ಅಷ್ಟೇ, ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಆಗಿದೆ. ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಕೂಡ ಒಂದು ಸ್ಟಿಚ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೂ ಕೂಡ. ನ್ಯೂ ಡಿಸೈನ್, ಇವಾಗ ಟ್ರೆಂಡಿಂಗಲ್ಲಿದೆ ಇದು ಆ್ಯಕ್ಚುಲಿ. ನೋಡ್ತಾ ಇರ್ಬೋದು ನೀವು, ಇವಾಗ ಟ್ರೆಂಡಿಂಗ್ ಸ್ಯಾರಿ. ಆಲ್ಮೋಸ್ಟ್ ಸೌರ ಕಲೆಕ್ಷನ್ನಲ್ಲಿ ಫ್ರೆಂಡ್ಸ್ ನಾವು ಶೇರ್ ಮಾಡೋದು ಯಾವುದು ಟ್ರೆಂಡಿಂಗ್ ಇದೆ ಅದನ್ನೇ ನಾವು ಜಾಸ್ತಿ ಹಾಕ್ತಿರೋದು ಸೌರ ಕಲೆಕ್ಷನ್ಸಲ್ಲಿ. ಸೊ ನೀವು ನೋಡ್ಬೋದು, ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು. ತುಂಬ ಜನ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀರಾ. ಸೊ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಸೌರ ಕಲೆಕ್ಷನ್ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಬಂದು ಸ್ಯಾರಿ ನೇವಿ ಬ್ಲೂ ಇದೆ, ಹಾಗೆ ಬಾರ್ಡರ್ ರೆಡ್ ಇದೆ, ತುಂಬ ಚೆನ್ನಾಗಿದೆ. ಕ್ಲಾತ್ ಅಂತೂ ಫುಲ್ಲು ಸಾಫ್ಟ್, ನೋಡ್ಬೋದು ಹೇಗಿದೆ ಅಂತ ಹೇಳಿ. ಬ್ಲೌಸನ್ನು ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಕಾಂಟ್ರಾಸ್ಟ್ ಅಂದರೆ ಏನು ಶೇಡ್ ಇದೆ, ಈ ನೇವಿ ಬ್ಲೂ ಮತ್ತು ರೆಡ್ ಇದೆ, ಸೇಮ್ ಅದೇ ಪ್ಯಾಟ್ರನಲ್ಲಿ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿದೆ. ತುಂಬ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡಲಿಕ್ಕೆ. ಹಾಗೆ ಬ್ಲೌಸ್ ನಾನು ಇದು ಬಂದು ಯಾವುದೇ ಡಿಸೈನ್ ಅಂತ ಏನೂ ಮಾಡಿಸಿಲ್ಲ, ನಾರ್ಮಲ್ ಆಗಿ ರೌಂಡ್ ನೆಕ್ ಇಟ್ಟು ಹೊಲಿಸಿರೋದು. ಬಟ್ ತುಂಬ ಚೆನ್ನಾಗಿದೆ ನೋಡಿ, ಕಲರ್ ಕಾಂಬಿನೇಷನ್ನು ಬ್ಲೌಸ್ದು ತುಂಬ ಚೆನ್ನಾಗಿದೆ. ಎರಡು ನೇವಿ ಬ್ಲೂ ಹಾಗೆ ರೆಡ್. ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಮುಟ್ತಾ ಇದ್ರೇ ಒಂಥರ ಫೀಲ್ ಆಗ್ತಿದೆ ನಮಗೆ. ಹಾಗೆ ಫ್ರೆಂಡ್ಸ್, ನಿಮಗೂ ಏನಾದರೂ ಈ ಥರ ಸ್ಯಾರಿ ಬೇಕು ಅಂತ ಹೇಳಿದ್ರೆ ನೀವು ಸೌರ ಕಲೆಕ್ಷನ್ಗೆ ವಿಸಿಟ್ ಮಾಡಿ ನೀವು ಕೂಡ ಈ ಥರ ಸ್ಯಾರಿನ ಬೈ ಮಾಡ್ಬೋದು. ಇತ್ತೀಚೆಗಂತೂ ಇದು ತುಂಬ ಟ್ರೆಂಡಲ್ಲಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಹಾಗೆ ಕಂಫರ್ಟಬಲ್ ಆಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನಿಮಗೆ ನಾನು ಇನ್ನೊಂದು ಏನಂತ ಹೇಳಿದರೆ ಇಯರಿಂಗ್ಸ್ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಆ ಇಯರಿಂಗ್ಸ್ ಡಿಸೈನ್ ಕೂಡ ತೋರಿಸ್ತೀನಿ ಇವಾಗ. ಇದು ನಾನು ವೇರ್ ಮಾಡಿದ್ದೆ ಆ್ಯಕ್ಚುಲಿ, ನೋಡಿರ್ತೀರ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ, ಫುಲ್ ಬ್ರಾಡ್ ಆಗಿದೆ. ನಾನು ಅದು ತುಂಬ ನಿಯರಿಂದ ಆ ಡಿಸೈನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಡಿಸೈನ್ ಚೆನ್ನಾಗಿದೆ, ಮಧ್ಯ ಲಕ್ಷ್ಮಿ ಇದೆ. ತುಂಬ ಜನ ಕಮೆಂಟ್ ಹಾಕಿದ್ರಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಯರಿಂಗ್ಸ್ ಬಂದು 11 ಗ್ರಾಮ್ಸ್ ಇದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೆ ಇನ್ನು ಮುಂದೆ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಅಂತ ಎಲ್ಲ ಹೇಳಿಬಿಟ್ಟು. ಸೊ ಮುಂಚೆ ಎಲ್ಲ ಹೇಗೆ ನೋಡಿ ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ನೋಡಿ ಮತ್ತು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೊಂದು ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದರೆ, ನಿಮಗೂ ಇದೇ ಥರದ್ದು ಸ್ಯಾರಿ ಬೇಕು ಅಂತ ಹೇಳಿದ್ರೆ ಸೌರ ಕಲೆಕ್ಷನ್ಗೆ ಭೇಟಿ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಇವಾಗ ಏನಂದರೆ ಕಲೆಕ್ಷನ್ ಬಂದಿದೆ, ಆಲ್ಮೋಸ್ಟ್ ಬಂದ ತಕ್ಷಣ ಸೋಲ್ಡ್ ಔಟ್ ಆಗ್ತಾ ಇದೆ, ಬೇಗ ಬುಕ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.